ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಬಿಜೆಪಿಯ ಯುವ ನಾಯಕ ಆಫ್ಟೆಮ್ ಫ್ಯಾಕ್ಸ್ ಸಂಸ್ಥೆಯ ಮಾಲೀಕರಾದ ಶ್ರೀ ಮಂಜುನಾಥ್ ರವರಿಗೆ 49ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ವಿಜಯನಗರದ ಸಮಾಜ ಭವನದಲ್ಲಿ ಶ್ರೀ ಕೇಶವಮೂರ್ತಿ ಲಗ್ಗೆರೆ ಇವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಈ ಬರ್ತ್ಡೇ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಡಿವಿ ರಮಣ, ಭಾಸ್ಕರ್ ರೆಡ್ಡಿ, ಶ್ರೀ ಬಾಲು, ಕನ್ನಡ ಚಿತ್ರರಂಗದ ತಂತ್ರಜ್ಞರು, ಕಲಾವಿದರು ಈ ಸಮಯದಲ್ಲಿ ಆಗಮಿಸಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮವು ನಗರದ ಫ್ರೈಡ್ ಹೋಟೆಲ್ನಲ್ಲಿ ಜರುಗಿತು. ಇವತ್ತಿನ ದಿವಸ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಇವತ್ತಿನ ದಿವಸ ನಮ್ಮ ಮಂಜುವರ ಭಗವಂತ ನಮ್ಮ ಮಂಜುವರ ಆರೋಗ್ಯ ಐಶ್ವರ್ಯ ಸಕಲವನ್ನು ಕೊಟ್ಟಿ ಅವರ ಒಂದು ಆಸೆ ಆಕಾಂಕ್ಷೆ ಏನವ ಮುಂದಿನ ಒಂದು ಜರ್ನಿಯಲ್ಲಿ ಆ ಭಗವಂತ ಇವರಿಗೆ ಈಡೇರಿಸಲಿ ಅಂತ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಿಶ್ವಾಸ ಬೆಳೆಸಿರುವಂತ ನಮ್ಮ ಮಂಜಣ್ಣ ನಮ್ಮ ಸಾರಕ್ಕೆ ಬಿಟ್ಟು ಬೆಳೆದಿ ನೋಡಿ ಅವರು ಎರಡನೇ ದಿನ ಎಷ್ಟು ಜನ ಬಂದಿದ್ದಾರೆ, ಬಂದಿರುವಂತ ಜನ ತೋರಿಸ್ತಿರುವಂತ ಪ್ರೀತಿ ಜನ ಗೊತ್ತಾಗುತ್ತೆ. ಇಂಥ ವ್ಯಕ್ತಿ ಹುಟ್ಟುಹಬ್ಬ ಇದೇ ಹುಟ್ಟುಹಬ್ಬ ನಾನು 100 ವರ್ಷ ಆಚರಿಸ್ಕೋಬೇಕು, 100 ವರ್ಷ ಖುಷಿಯಾಗಿರ್ಬೇಕು ಅಂತ ದೇವರ ಹತ್ರ, ಅಲ್ಲ ಹತ್ರ, ಚಾಮುಂಡಿ ಹತ್ರ ಎಲ್ಲರ ಹತ್ರ ಕೇಳ್ಕೊಂತಿದ್ದೀನಿ. ಒಳ್ಳೇದಾಗ್ಲಿ ಅಣ್ಣ, ನಿಮಗೆ ಒಂದೇ ಒಂದು ಹೇಳ್ಬಿಡ್ತೀನಿ. ಅವಾಗಿಲ್ಲ ನಾವು ಪರ್ಸನಲ್ ಆಗಿ ಹೇಳ್ಕೊಂಡ್ವಿ, ಬಟ್ ಇವಾಗ ಎಲ್ಲರೂ ಮುಂದೆಗಡೆ ಒಂದು ಬೇಗ ಹೇಳ್ಬಿಡ್ತೀನಿ ಅಣ್ಣ. ಗೋಡೆಗಳಿದ್ದಾರೆ ಬಣ್ಣ, ಹ್ಯಾಪಿ ಬಣ್ಣ, ನಮ್ಮ ಪ್ರೀತಿಯ ಮಂಜು ಅಣ್ಣ. ಎಲ್ಲರೂ ದೇವರಿಗೆ ಇರ್ತಾರೆ ಆರ್ತಿ, ಖುಷಿಯಾಗಬೇಕು ಜೀವನ ಪೂರ್ತಿ. ದೇವರ ಪೂಜೆ ಮಾಡ್ಬೇಕಾದ್ರೆ ಎಲ್ಲರೂ ಆರ್ತಿ, ದೇವ್ರ ಪೂಜೆ ಮಾಡ್ಬೇಕಾದ್ರೆ ಎಲ್ಲರೂ ಹಾಕ್ತಾರೆ ಆರ್ತಿ. ನಮ್ಮ ಮಂಜು ಅಣ್ಣ ಮಾತ್ರ ಖುಷಿಯಾಗಿರ್ಬೇಕು ಜೀವನ ಪೂರ್ತಿ. ನಮ್ಮ ನಾಗವಾದ ಮಂಜಣ್ಣ ಅವರು ಹುಟ್ಟಿದಬ್ಬ ಇದೇ ತರ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಹೃದಯ ಎಷ್ಟು ವಿಶಾಲವಾಗಿದೆ ಅಂತ. ಅವರು ಇನ್ನೂ ಚೆನ್ನಾಗಿರ್ಬೇಕು. ನಮ್ಮ ಆಸೆ ಏನಂದ್ರೆ ಬಿಜೆಪಿನಲ್ಲೂ ಗುರುತಿಸ್ಕೊಂಡಿದ್ದಾರೆ, ಅವ್ರು ಮುಂದಿನ ದಿನದಲ್ಲಿ ಕಾರ್ಪೊರೇಟರ್ ಆಗಬೇಕು ಅಂತ ನಮ್ಮ ಆಸೆ ಇದೆ. ದಯವಿಟ್ಟು ಮಂಜಣ್ಣ ಅವರ ಬರ್ತ್ಡೇಗೆ ಇಷ್ಟು ಜನ ಬಂದಿರೋದು ಸುಮ್ಮನೆ ಸ್ನೇಹಕ್ಕೋಸ್ಕರ ಅಲ್ಲ. ಅವ್ರು ಮಾಡಿರುವಂಥ ಕೆಲಸ ಮೊದಲನೇದಾಗಿ ಅವರು ಒಂದು ಉದ್ಯಮಿ, ಸ್ನೇಹಜೀವಿ. ಆಮೇಲೆ ಯಾರಿಗೇ ಆದರೂ ಒಂದು ಕಷ್ಟ ಸುಖ ಅಂದರೆ ಎದುರು ನಿಂತ್ಕೊಂಡು ಫಸ್ಟು ಏನೇನು ಕಷ್ಟ ಅಂತ ಕೇಳುವಂಥ ಒಳ್ಳೆ ವ್ಯಕ್ತಿ ಆದ್ದರಿಂದ ನಾವು ಇಷ್ಟು ಜನ ಸೇರಿದ್ದೀವಿ. ಪಾರ್ಟಿಗೋಸ್ಕರ ಅಲ್ಲ, ಊಟಕ್ಕೋಸ್ಕರ ಅಲ್ಲ, ಆದರೆ ಅವರ ಸ್ನೇಹಕ್ಕೆ, ಅವರ ವಿಶ್ವಾಸಕ್ಕೆ ಮಾತ್ರ ನಾವು ಸೇರಿದ್ದೀವಿ. ಆಮೇಲೆ ಇಷ್ಟು ಜನ ಸ್ನೇಹಿತರನ್ನ ಸಂಪಾದನೆ ಮಾಡಿರೋದು ಅವರೊಬ್ಬರ ದೊಡ್ಡ ಗುಣ. ಯಾಕಂದರೆ ಇಷ್ಟು ಜನ ಸ್ನೇಹಿತರು ಎಲ್ಲ ಕೆಲಸಗಾರನ್ನ ಬಿಟ್ಟು ಅವ್ರ ಜೊತೆ ಇಷ್ಟೊತ್ತು ಕೂಡಿದ್ದಾರೆ. ಅವ್ರು ಒಳ್ಳೇದಾಗಲಿ, 100 ವರ್ಷ ಅವ್ರು ಬದುಕಲಿ ಅಂತ ಎಂತ ಕೋರ್ತಾ ಇದೀವಿ ಅಂದರೆ ಒಳ್ಳೆ ವ್ಯಕ್ತಿ ಬದುಕಬೇಕು ಸರ್. ಖಂಡಿತ ಈ ಕಲಿಯುಗದಲ್ಲಿ ಒಳ್ಳೆ ವ್ಯಕ್ತಿನ ಬೆಳೆಸಿ ಹುಟ್ಟುಹಬ್ಬದ ಶುಭಾಶಯಗಳು ಮಂಜಣ್ಣ ಅವ್ರಿಗೆ. ನನಗೆ ಒಂದು ರಾಜನ ಸ್ನೇಹಿತರು, ನಮ್ಮ ಸೈಟು, ನಾನು ಮಂಡ್ಯದಿಂದ, ನಾನು ಮಂಡ್ಯ. ಅವರು ಇಲ್ಲಿಂದ ಇಂಡಿಯಾ ಗಂಟ ಸ್ನೇಹಿತರ ಸಂಬಂಧ ಮಾಡಿದ್ದಾರೆ. ಇವತ್ತು ನಾನು ಅವಾಗಿಂದ ಮಂಡ್ಯದಿಂದ ಬಂದರೆ ಅಮೃತಸರಿಗೆ 60 kg 50 kg ಕೇಕ್ ಕಟ್ ಮಾಡ್ಕೊಂಡೇ ಬಂದಿದ್ದೆ. ಇವತ್ತು ಮಂಜಣ್ಣ ಬರ್ತಾಳೆಗೆ ಬಂದು ನನಗೆ ಖುಷಿ ಆಯಿತು. ಮಂಜಣ್ಣಿಗೆ ಇವತ್ತು ಒಂದು 50 ಜನ, ಮುಂದಕ್ಕೆ 5,000 ಜನ ಅಲ್ಲ 5 ಕೋಟಿ ಜನ ಸಂಪಾದನೆ ಮಾಡಿದ್ರೆ. ನಮಸ್ತೆ, ನನ್ನ ಗೆಳೆಯ ಮಂಜು ಇಂಥ ಒಂದು ಗೆಳೆಯರ ಬಳಗನ ಮತ್ತು ಇಂಥ ಒಂದು ಬಂಧು ಬಾಂಧವರನ್ನ, ಗೆಳೆಯರನ್ನ ಇವರು ಸಂಪಾದಿಸಿ ನಾನು ಗುರುತಿಸಿದ್ದು. ಇವರಿಗೆ ಇಷ್ಟೊಂದು ಜನಪ್ರಿಯತೆ ಇದೆ, ಇವರು ಜನಪರ ಕೆಲಸಗಳನ್ನು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೊಂದು ತುಂಬ ಹೆಮ್ಮೆ ಇದೆ. ದಯವಿಟ್ಟು ಆ ಒಂದು ಹೆಮ್ಮೆಯ ವಿಚಾರನ ಮುಂದೆ ಅವರಿಗೆ ದೇವರು ಇದೇ ಥರ ಜನ ಸಂಪರ್ಕದಲ್ಲಿ ಇದ್ದು ಜನಸಾಮಾನ್ಯರ ಕಷ್ಟಗಳನ್ನು ಮತ್ತು ಕುಂದುಕೊರಗಳನ್ನು ಗುರುತಿಸಿ ಅವರು ನಮ್ಮ ಜನನಾಯಕರಾಗಬೇಕು. ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಇನ್ನು ಇರೋ ಪ್ರಾಂತ್ಯಕ್ಕೆ ಅಟ್ಲೀಸ್ಟ್ ಅಲ್ಲಾದ್ರೂ ಅವರು ಆ ಜನಗಳ ಪರವಾಗಿ ಹೋರಾಟ ಮಾಡಿ ಆ ಜನಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಮ್ಮ ನೆಚ್ಚಿನ ನಾಯಕರು
ನೆಚ್ಚಿನ ನಾಯಕರು ಮತ್ತು ನಮ್ಮ ನೆಚ್ಚಿನ ಸ್ನೇಹಿತರಾದಂಥ ಮಂಜಣ್ಣವರ 49ನೇ ವರ್ಷದ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಈ ಜನ ಇಷ್ಟು ಜನನ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಜೀವನದಲ್ಲೇ ನಮ್ಮ ಮಂಜಣ್ಣಂತರ ಪ್ರೀತಿ ಎಲ್ಲ ಮತ್ತೆ ಎಲ್ಲ ಕಡೆ ಸಂಪಾದನೆ ಮಾಡಿದ್ದಾರೆ ಅಂತ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಈ ವಿಚಾರದಲ್ಲಿ. ಒಂದು ಮೊದಲನೇದ. ಆಮೇಲೆ ನಾನು ಮಂಜಣ್ಣನಲ್ಲೇ ಒಳ್ಳೆ ಗುಣಗಳನ್ನ ನೋಡಿದ್ದಂಥ ಒಂದು ವಿಚಾರನ ನಾನು ಪ್ರತಿಯೊಂದು ಹೇಳ್ತೀನಿ. ಮೊನ್ನೆ ರಾಮನ ಒಂದು ಅಯೋಧ್ಯೆಯಲ್ಲೇ ಒಂದು ರಾಮನ ಸ್ಥಾಪನೆ ಮಾಡಿದ್ರು. ಆ ರಾಮನ ಸ್ಥಾಪನೆ ಮಾಡಿದ ದಿವಸ ಸುಮಾರು 10 ಬಿಳ ಏನಿಲ್ಲ ಅಂತಂದ್ರೂ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರ ಏರಿಯಾದಲ್ಲೇ ಹಸಿರು ಕೇಸರಿ ಬಾವುಟನ ಹಾರಿಸಿದ್ರು. ಇದು ಭಾಳ ನಮ್ಮ ಮಾಡಿ ಇಷ್ಟು ಪರೋಪಕಾರಿ ಒಳ್ಳೆ ಕೆಲಸ ಕಾರ್ಯ ಮಾಡಿ ಎಲ್ಲ ವಿಷಯಗಳು ಎಲ್ಲ ಕಷ್ಟಕಾಲದಲ್ಲಿ ಹೆಲ್ಪ್ ಮಾಡಿ ಆಯುರಾರೋಗ್ಯ ಐಶ್ವರ್ಯ ವಿದ್ಯಾರ್ಥಿ ಶಕ್ತಿ ನೆಮ್ಮದಿ ಶಾಂತಿ ನಿರ್ಧಾರ ಎಲ್ಲವನ್ನು ಕೊಟ್ಟು ಮುಖ್ಯವಾಗಿ ತಂದೆಯ ಆಶೀರ್ವಾದ ಎಲ್ಲ ಸ್ನೇಹಿತರ ಆಶೀರ್ವಾದ ಭಗವಂತ ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಕೊಟ್ಟು ಅವ್ರಿಗೂ ಮುಖ್ಯವಾಗಿ ಕೊಟ್ಟು 100 ವರ್ಷ ಇದೇ ರೀತಿ. ನಮಸ್ಕಾರ. ಇವತ್ತು ನಮ್ಮ ಶ್ರೀಯುತ ಮಂಜಣ್ಣ ಅವರು ಬರ್ತಾರೆ ಬಂದ್ವಿ. ತುಂಬ ಖುಷಿ ಆಗ್ತದೆ. ಇದೊಂದು ನಮ್ಮದು ಮತ್ತು ಮಂಜಣ್ಣ ಅವರು ಅವಿನಾಭಾವ ಸಂಬಂಧ. ಅದು ಹೆಂಗಾಯಿತು ಏನಾಯಿತು ಅಂದರೆ ನಾನು ಹೇಳೋಕ್ಕೆ ಆಗ್ತಿಲ್ಲ. ಬಟ್ ನಾನು ಇವ್ರನ್ನ ಅಪ್ಪಾಜಿ ಅಂತ ಕರಿತೀನಿ. ತುಂಬ ಖುಷಿಯಾಗಿದೆ ನೋಡೋದಕ್ಕೆ. ಇಷ್ಟೊಂದೆಲ್ಲ ಒಳ್ಳೆ ಫ್ರೆಂಡ್ಸ್ಗಳನ್ನ ಸೇರಿಕೊಂಡು ಬರ್ತಡೇ ಮಾಡಿದ್ರೆ ತುಂಬ ಖುಷಿ ಆಗ್ತದೆ. ಏನಪ್ಪಾಜಿ ಏನಂತೀರಿ? ಹ್ಯಾಪಿ ಬರ್ತ್ಡೇ ಮಂಜಣ್ಣ. ಬಟ್ ದಯವಿಟ್ಟು ಯಾರಿಗೂ ಥ್ಯಾಂಕ್ ಯು ಸೇರ್ತೀವಿ ಅಂತ ಹೇಳ್ಬಿಡ್ತೀವಿ. ಒಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಕ್ಕೋಸ್ಕರ ನಾವು ಎಲ್ಲೆಲ್ಲಿಂದ ಬಂದಿದ್ದೀವಿ. ಯಾಕಂದರೆ ಊಟಕ್ಕೋಸ್ಕರ ಆಗ್ಬೋದು ಯಾರು ಬಂದಿಲ್ಲ. ನಮ್ಮ ಒಂದು ಮಂಜುನಾಥವರ ವಿಶ್ವಾಸ ಒಳ್ಳೆಯ ವ್ಯಕ್ತಿ. ಅದರಿಂದ ನಾವು ಸುಮಾರು ಆಂಧ್ರದಿಂದ ಬಂದಿದ್ದೀವಿ. ಇವತ್ತು ಆಂಧ್ರ ಅಂದರೆ ಕಡಪ ಮಾತಾಡಬೇಕು. ಹೆಸರು ಮಂಜುನಾಥ್. ಏನಿದೆಲ್ಲ ಇದೆ ಕನ್ನಡ ಮುಂದೆ ಹಾಗೆ ಇನ್ನು ಮುಂದಿನ ಬೆಂಗಳೂರೇ ಇರಬೇಕು ಅಂತ ಆಸೆ ನನಗೆ ಗೊತ್ತಿಲ್ಲ. ಆದರೆ ನನ್ನ ಇವತ್ತಿನ ಮತ್ತೆ ಹುಟ್ಟುಹಬ್ಬದ ಆಚರಣೆ ನಾನು ನಮ್ಮ ಕೆಲವು ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದೆ. ಮೊನ್ನೆ ಒಂದೇ ದಿವಸದ ನಿನ್ನೆ ಎಲ್ಲರಿಗೂ ಹೇಳಿದೆ. ಅವರು ಮೆಸೇಜ್ ಕಳಿಸಿ ವಾಟ್ಸಪ್ಪಲ್ಲಿ ದಯವಿಟ್ಟು ಬರ್ತಡೇ ಕೊಡಬೇಕು. ಹಾಗಾಗಿ ಕಾರಣ ಇವತ್ತು ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ. ಅದಕ್ಕೆ ನಮ್ಮ ಕೇಶವಮೂರ್ತಿಯವರು PM ಕೇಶವಮೂರ್ತಿಯವರು ನಮಗೆ ಒಂದು ಮಾರ್ಗದರ್ಶನ ಕೊಡಿದ್ರು. ಇಟ್ಕೊಳ್ಳಿ ಮಾರ್ಗದರ್ಶನ ಅದು ಸಂತೋಷ. ಜೊತೆಗೆ ನಮ್ಮ ದೇಶವಾಗಿರ್ಬೋದು ಮಾಡಿ ಎಲ್ಲ ನಮ್ಮ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡೋದು ಏನೂ ಆಗಲ್ಲ. ಒಂದು ಕುಟುಂಬದಿಂದ ಸ್ನೇಹಿತರೇ ಮುಖ್ಯ ಅಂತ. ಸ್ನೇಹಿತರಿಗೆ ಒಂದು ಫೋನ್ ಮಾಡಿದಷ್ಟೇ ಎಷ್ಟೊಂದು ಜನ ಸ್ನೇಹಿತರು ತುಂಬ ಸಂತೋಷ ಪಡಿಸಿದೆ. ಆದರೆ ನಾನೊಂದು ವಿಷಯ ಹೇಳಕ್ಕೆ ಬರ್ತೀನಿ. ನಮ್ಮನ್ನ ತುಂಬ ಪ್ರೀತಿಸ್ತಾ ಇದ್ದವರು ಸಡನ್ನಾಗೆ ಹೊರಟರು ಅಂದರೆ ನಮಗೆ ಅಲ್ಲಿ ಇದು ಅವಶ್ಯಕತೆ ಅವರಿಗೆ ಮುಗೀತು ಅಂತ. ಅವ್ರಿಗೆ ಅಲ್ಲಿ ಮುಗೀತು ಅಂತ. ಆದರೆ ನಾನು ಯೋಚನೆ ಮಾಡ್ತೇನೆ. ನಾನು ಅದನ್ನ ಯೋಚನೆ ಏನು ಮಾಡ್ತಾ ಇದ್ದರೆ ಅದನ್ನ ಯೋಚನೆ ಮಾಡೋಕ್ಕಾಗಿಲ್ಲ. ಒಂದು ಸೂರ್ಯ ಹೋಗೋಕೆ ಒಂದು ಅಂತ್ಯ ಇರಬೇಕು, ಸೂರ್ಯ ಉದಯ ಆಗಬೇಕು ಅಂತ ಇರಬೇಕು. ಅದಕ್ಕಾಗಿ ನನಗೆ ಗೊತ್ತಿಲ್ಲ ಅನ್ನೋದು. ಹಾಗಾಗಿ ನನಗೆ ಪ್ರೀತಿ ಅಲ್ಲ, ಸ್ನೇಹನೇ ನನಗೆ ಪ್ರೀತಿ, ಸ್ನೇಹನೇ ಮುಖ್ಯ ಅನ್ನೋದಕ್ಕೋಸ್ಕರ ಸ್ನೇಹಿತರೆ ನನಗೆ ಎಲ್ಲನೂ. ಸ್ನೇಹ ಇಲ್ಲ ಅಂದರೆ ಏನೂ ಇಲ್ಲ ಈ ಪ್ರಪಂಚದಲ್ಲಿ. ಸ್ನೇಹನೇ ನನಗೆ ಮುಖ್ಯ. ಹಾಗಾಗಿ ನನ್ನ ಸ್ನೇಹಿತರು ಇವತ್ತು ಒಂದು ದಿವಸಕ್ಕೆ ಇಷ್ಟೆಲ್ಲ ಸ್ನೇಹಿತರು ಬಂದಿದ್ರ, ನನಗೆ ಒಂದು ಸನ್ಮಾನ ಮಾಡಿದ್ರ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ತುಂಬ ಹೃದಯದಿಂದ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.